ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಶಾಂತಿ ಅಂದರೆ ಪಾಪ 12 ದಿವಸದಲ್ಲಿ ಘೋಷಣೆ ಖಚಿತ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳೋಂಥವ್ರು ಇಡೀ ತ್ರಿಪುರಾ ನಾಗಾಲ್ಯಾಂಡದು BJP ಅಧ್ಯಕ್ಷರು ಡಿಕ್ಲೇರ್ ಆದವು. ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲಿ BJPಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾ ಇಲ್ಲ. ಅದಕ್ಕೆ ಬಿಳೆ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕ್ಕೊಂಡು ಅಡ್ಡಾಡ್ತೀನಿ. ಇಳಿದ ಮೇಲೆ ಕೇಸರಿ ಹಾಕಿ ಅಡ್ಡಾಡ್ತೀನಿ. ಅವತ್ತು ತನಕ ಬಿಳಿನೇ ಸರ್? ಹಂಗೇನಿಲ್ಲ. ಆ ಶರ್ಟಿಗೆ ಯಾವುದು ಜಾಕೆಟ್ ಹೊಂತದ್ದು ಅದನ್ನ ಹಾಕೊಂಡು ಅಡ್ಡಾಡ್ತೀನಿ. ಅವರು ನೀವು ನೋಡಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ಕೆ ತುಂಬ ದಿನ ಆಯಿತು. ವಿಜೇಂದ್ರ ಅವ್ರ ಮನೆ ನಾ ಏನು ಹೇಳಿಲ್ರಪ್ಪ, ನೀವೇ ಹೇಳ್ತೀರಿ. 12 ದಿವಸದಲ್ಲಿ ವಿಜೇಂದ್ರ ಖಚಿತ, ಹೈಕಮಾಂಡ್ ಸಂಪೂರ್ಣ ಸಂತೋಷ. ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ, ಅದಕ್ಕೆ ವಿಜೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದು ದಿವಸ ಹೊಡಿತೀರಿ. ಮರುದಿವಸ ವಿಜೇಂದ್ರಗೆ ಹಿನ್ನಡೆ, ಯತ್ನಾಳಿಗೆ ಮುನ್ನಡೆ ಅಂತ ಮತ್ತೆ ಹೊಡಿತೀರಿ. ಮತ್ತು ವಿಜೇಂದ್ರ ಕಡೆಯಿಂದ ಏನೋ ಬರ್ತದೆ ಭಾರಿ, ಮತ್ತೆ ವಿಜೇಂದ್ರ ಮುನ್ನಡೆ. ಅಲ್ಲ, ಈಗ ನಿಮ್ಮ ಸ್ನೇಹಿತರ ಬಳಗ ಹೊಂದಿತ್ತು ಸರ್, ಆ ಬಳಗದವ್ರನ್ನ ಕರೆದು ಈಗ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ದೆಹಲಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ. ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು? ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದರೂ ಮಾಡಿ ವಿಜೇಂದ್ರನ ಮುಂದುವರಿಸ್ಬೇಕಂತ ಉತ್ಸುಕತೆ ಇರ್ಬೋದು, ಅದಕ್ಕೆ ಮಾಡ್ತಾರೆ. ಇದು ಪ್ರಹ್ಲಾದ್ ಜೋಶಿ ಅವರು ಇಂಟ್ರೆಸ್ಟ್ ಮೇಲೆ ನಡ್ತಿರೋ ಸಭೆನಾ? ಇಲ್ಲ, ಪ್ರಹ್ಲಾದ್ ಜೋಶಿಯವರು ಎಷ್ಟೇ ಆಗಲಿ ವಿಜೇಂದ್ರ ಮೇಲೆ ಸಿಂಪತಿ ಇದೆ. ಓಕೆ, ಅವರವರು ಭಾಳ ಆತ್ಮೀಯರಿದ್ದಾರೆ. ಅದಕ್ಕೆ ಅವನು ಹೆಂಗಾದ್ರೂ ಮಾಡಿ ಮುಂದುವರಿಸ್ಬೇಕಂತ ಮಾಡ್ತಿರ್ಬೇಕು. ನನಗೇನು ಗೊತ್ತು. ಈಗ ನೀನು ವಿಜೇಂದ್ರ ಅವ್ರ ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದಾರಂತೆ. ಭೇಟಿ ಆಗಲಿಲ್ಲ ಯಾರು ಅವ್ರ ಹೈಕಮಾಂಡ್ಗೆ ಅವ್ರು ಭೇಟಿ ಆಗಲಿಕ್ಕೆ. ಈಗ ಊರ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ ಪರ್ಮಿಷನ್ ಬೇಕು? ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು, ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಹಂಗೆ ನನ್ನ ಹೈಕಮಾಂಡ್ ಕೊಟ್ಟಿಲ್ಲ, ನೀವಿದ್ರೆ ಹೊಡಿತೀರಪ್ಪ. ಯಡಿಯೂರಪ್ಪಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ವಿಜೇಂದ್ರ ಕೊಟ್ಟಿಲ್ಲ. ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಎದ್ದು ನಿಂತು ಅವೋ ವಿಜೇಂದ್ರ ಜಿ ಅಂದರು ಅಂತ ಹೊಡಿತೀರಪ್ಪ. ನಾವೇನು ಮಾಡೋಣ? ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಸರ್, ಈಗ ನೀವು ಮುಂಚಿಂದನೂ ಮಾತಾಡ್ತಾ ಇದ್ರಿ, ಈಗಲೂ ಮಾತಾಡ್ತಾ ಇದ್ರಿ. ಆದರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ, ಈಗ ಪಾರ್ಟಿ ಹೊರಗಡೆ ಇದ್ದೀರಿ. ಈಗೇನು ನನಗೇನು ಯಾರೇನು ಕೇಳೋರು ಅದಾರ? ಜನ ಅಟ್ಟೆ ಕೇಳೋರು. ಯಾವ BJPನೂ ನನಗೆ ಹೈಕಮಾಂಡ್ ಇಲ್ಲ. ನಾ ಏನು ಮಾತಾಡಿದ್ದೆ ಜನರೇ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ಇಲ್ಲಿ PSIಗಳು ಇದು ಕೂತಿದ್ರು, ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ. ನನ್ನ ಹೋರಾಟ ನಿಲ್ಲಿಸೋದಿಲ್ಲ. ಯಾರು ಹೇಳಿದ್ರು